ಮನೇಲಿ ಉತ್ತಪ್ಪ ಮಾಡ್ತಾ ಇದ್ರೆ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀರಾ ಇದರಲ್ಲಿ ಅಂದರೆ ನಿನಗೆ ಬಿಡು ಆತ ನೀವು ಬರ್ಲತ್ತಂದ ಮೊದಲು ಅವಮಾನ ಆಮೇಲೆ ಸನ್ಮಾನ. ಸುಮ್ಮನೆ ಫಿನಿಶಿಂಗ್ ಟಚ್ ಕೊಡ್ತಾ ಇದ್ದೀವಿ. 3 ಸಾರಿ ಹಿಂಗೆ ಅನ್ಬೇಕು. ಸಿಂಪಲ್ ಇಷ್ಟೇ, ಸಿಂಪಲ್, ಜಾಸ್ತಿ ಮಾಡಬಾರ್ದು. ಇಷ್ಟೇ ಮಾಡೋದು ಚಟ್ನಿದ ಈರುಳ್ಳಿ, ಟೊಮಟೊ, ಮೆಣಸಿನ್ಕಾಯಿ ಹಾಕಿ ಹಂಚ ಮೇಲೆ ಹಾಕಿ ಶೇಂಗಾ ಚಟ್ನಿ ಹಾಕಿ ಮೇಲೆ ತುಪ್ಪ ಹಾಕಿದರೆ ಉತ್ತಪ್ಪ. ನಾನು ಮಾಡಿದ್ದ ಉತ್ತಪ್ಪ ಅವ್ರು ಮಾಡಿದ್ದಲ್ಲ, ನಾನು ಮಾಡಿದ್ದಲ್ಲ. ನಾನು ಮಾಡಿ ತಿನ್ನೋಕ್ಕಾಗಲ್ಲ, ಜಸ್ಟ್ ನೋಡೋಕ್ಕಷ್ಟೇ ಸರಿ. ಅದು ಸೋಡಾ ಜಾಸ್ತಿ ಹಾಕಿದ್ದಾರೆ ಬೇಗ ನನಗೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಜಸ್ಟ್ ಸ್ವೀಟು. ನಾವು ಇವತ್ತು ಉತ್ತಪ್ಪ ಮನೇಲಿ ಉತ್ತಪ್ಪ ಮಾಡ್ತಾಯಿದ್ರೆ ಉತ್ತಪ್ಪ ಹೇಗೆ ಮಾಡೋದು ಮತ್ತು ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಉತ್ತಪ್ಪ ಮಾಡ್ತಾ ಇದ್ದಾರೆ. ಏನು ಬ್ರೇಕ್ಫಾಸ್ಟ್ ಉತ್ತಪ್ಪ ಅಲ್ಲ, ತೋರಿಸಿ ಅಂತ ಹೇಳಿ. ಇವಾಗ ಇದೇನಿದು ಹಿಟ್ಟು? ಇದು ಯಾವಾಗ ಯಾವಾಗ ನೆನೆ ಹಾಕಿರೋದು? ನೆನೆ ಹಾಕ್ಬೇಕಿದು. ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀರಾ ಇದರಲ್ಲಿ? ಹಾಂ, ಮೆಣಸಿನ್ಕಾಯಿ, ಟೊಮೊಟೊ ಆ್ಯಂಡ್ ಈರುಳ್ಳಿ. ನೋಡಿ, ಇದರಲ್ಲಿ ಮೆಣಸಿನ್ಕಾಯಿ ಹಾಕಿದ್ದಾರೆ, ಟೊಮೊಟೊ ಹಾಕಿದ್ದಾರೆ, ಈರುಳ್ಳಿ ಹಾಕಿದ್ದಾರೆ. ಮತ್ತು ಏನಿದು? ಯಾವ ಹಿಟ್ಟಿದು? ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಒಂದಿನ ನೆನೆ ಇಡ್ಬೇಕಾ? ಎಷ್ಟು? 24 ಗಂಟೆ? 24 ಗಂಟೆ ನೆನೆ ಇಟ್ಟರೆ ಈ ಥರ ಆಗುತ್ತೆ. ಎಷ್ಟು? ಹಾಂ, ಒಂದು 6 to 7 hours ನೆನೆ ಹಾಕಿಡ್ಬೇಕು. ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಈ ಥರ ಬರುತ್ತೆ ಅವಾಗ. ಮತ್ತೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಎಷ್ಟೊತ್ತು ಬಿಡ್ಬೇಕು? ಓವರ್ ನೈಟ್, ಒಂದು ಫುಲ್ ನೈಟು. ಸೋಡಾ ಹಾಕ್ಬೇಕು. ಸೋಡಾ ಹಾಕಿದರೆ ಏನು ಟೇಸ್ಟಾ ಇಲ್ಲ ಉಬ್ಬುತ್ತಂತ? ಹಾಂ, ಟೇಸ್ಟ್ಗಲ್ಲ, ಉಬ್ಬುತ್ತೆ ಅಂತ. ಜಾಸ್ತಿ ಸೋಡಾ ಹಾಕ್ಬೇಡಿ, ರುಚಿಗೆ ತಕ್ಕಂತೆ ಸೋಡಾ ಹಾಕಿ. ನೋಡಿರಿ, ಇಲ್ಲಿ ಟೊಮೊಟೊ ಎಸ್ತಾ ಇದ್ರೆ. ಇದೇನಕ್ಕೆ ಟೊಮೊಟೊ ಇವಾಗ ಎಲ್ಲ ಇದು ರೆಡಿ ಮಾಡ್ಕೊಂಡಿದ್ದೀರಲ್ಲ? ಕಮ್ಮಿ ಅನ್ಸುತ್ತೆ ಅಂತ ಜಾಸ್ತಿ. ಇವಾಗ ಟೊಮೊಟೊ ಹಾಕ್ತಿದ್ದಾರೆ. ಸೊ ಎಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಇದು ಆಯಿಲು, ಸಾರಿ ಆಯಿಲೆಲ್ಲ, ಇದು ಶೇಂಗಾ ಚಟ್ನಿ. ಇಲ್ಲಿದೆ ಆಯಿಲು. ಇವಾಗ ಇದು ಹಂಚು, ದೋಸೆ ಹಂಚು. ದೋಸೆ ಹಂಚಲ್ಲಿ ನಾನು ಟ್ರೈ ಮಾಡ್ತೀನಿ, ನೋಡೋರಂತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಉತ್ತಪ್ಪ ದೋಸೆಗೆ ಏನು ಡಿಫ್ರೆನ್ಸು? ಉತ್ತಪ್ಪ ವಿತೌಟ್ ಟೊಮೊಟೊ, ಆನಿಯನ್ ಆ್ಯಂಡ್ ಚಿಲ್ಲಿ ದೋಸೆ, ಪ್ಲೇನ್ ದೋಸೆ. ಅದಕ್ಕೆ ಏನು ಹಾಕ್ತೀರಾ ಅದ್ರ ತಕ್ಕಂತೆ ಹೆಸರು ಚೇಂಜ್ ಆಗ್ತಾ ಇರ್ತವೆ. ನಾನು ಇವಾಗ ಈರುಳ್ಳಿ ಹಚ್ಕೊಂಡು ಟೊಮೊಟೊ ಆ್ಯಂಡ್ ಈರುಳ್ಳಿ ಹಚ್ತಾ ಇದ್ದೀನಿ. ನಾನು ಅಷ್ಟೊಂದು ಬರಲ್ಲ ಕುಕ್ಕಿಂಗಲ್ಲಿ, ಬಂದಷ್ಟು ಮಾಡ್ತೀನಿ. ನೋಡೋಣ, ಟ್ರೈ ಮಾಡೋಣ ಅಂತ. ಯಾಕಂದರೆ ವೈಫ್ ಇಲ್ಲ ಟೈಮಲ್ಲಿ ಮನೇಲಿ ಟ್ರೈ ಮಾಡ್ತೀನಿ. ಒಂದಷ್ಟು ಬಿದ್ದೋದು ಕೆಳಗಡೆ. ಸಣ್ಣ ಚಾಪ್ ಮಾಡಬೇಕು. ಓಕೆ, ನಿನಗೆ ಬಿಡು ಆತ ನೀವು ಬರ್ಲತ್ತಂದ ಮಾಡ್ತೀನಿ. ಮೊದಲು ಅವಮಾನ ಆಮೇಲೆ ಸನ್ಮಾನ. ಬೇಡ. ಟೊಮೊಟೊ ನೋಡಿ, ಟೊಮೊಟೊ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಹಾಕೇನು ನೋಡಿ. ಇವಾಗ ಕಲ್ಸ್ಕೊಂಡು ಚೆನ್ನಾಗಿ. ಬನ್ನಿ, ಹತ್ರ ಬನ್ನಿ. ಬನ್ನಿ ಹತ್ರ. ಚೆನ್ನಾಗಿ ಕಲಿಸ್ಕೋಬೇಕು. ನಾನು ಯೂಟ್ಯೂಬ್ ನೋಡ್ಕೊಂಡು ಇಲ್ಲಿ ಬಂದು ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿಲ್ಲ, ಇವರೇ ರೆಡಿ ಮಾಡ್ಕೊಂಡಿದ್ದಾರೆ. ಸುಮ್ಮನೆ ಫಿನಿಶಿಂಗ್ ಟಚ್ ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಈಗ ಇದು ಬಟ್ಲ ತೊಗೋಬೇಕು. ಅದು ಒಳಗೆ ಇಡ್ತೀನಿ. ಇದನ್ನು ಬಟ್ಲ ತೊಗೊಳ್ತೀನಿ ನೋಡ್ರಿ. ಇವಾಗ 3 ಸಾರಿ ಹಿಂಗೆ ಅನ್ಬೇಕು. 4ನೇ ಸಾರಿ ಎತ್ಕೋಬೇಕು. ಸ್ವಲ್ಪ ಇಷ್ಟಕ್ಕ. ಹಾಂ, ನೋಡ್ರಿ ಎಷ್ಟು ತೊಗೊಂಡಿದ್ದೀನಿ. 1/4 ಭಾಗ ತೊಗೊಂಡಿದ್ದೀನಿ. ಫಸ್ಟ್ ಆಯಿಲ್ ತೊಗೋಬೇಕು. ಇದೇನು ಆಯಿಲ್ ಇದಕ್ಕೆ ಹಾಕ್ಬೇಕು. ಸೋನ್ ಬರುತ್ತೆ ಬರ್ತಾಯಿಲ್ಲ ನೋಡ್ರಿ. ಇವಾಗ ಆಯಿಲ್ ಹಾಕಿದ್ದೀನಿ ನೋಡ್ರಿ. ಸಿಂಪಲ್ ಇಷ್ಟೇ. ಇದು ಅದು ಬಟ್ಲ ರೌಂಡ್ ಹಿಂಗಿರುತ್ತಲ್ಲ, ಹಿಂಗೆ ರೌಂಡ್ ಮಾಡ್ಬೇಕಷ್ಟೇ. ಎಷ್ಟಾಗುತ್ತೆ ನಿಮ್ಗೆ? ಎಷ್ಟು? ಸಿಂಪಲ್, ಜಾಸ್ತಿ ಮಾಡಬಾರ್ದು. ನೋಡಿ, ಹಿಂದೆ ಹೋಗ್ಬೋದು. ಎಣ್ಣೆ ಹಾಕ್ಬೇಕಾ? ಹಾಂ, ಸ್ವಲ್ಪ. ಓಕೆ, ಎಣ್ಣೆ ಒಂದು ಸ್ವಲ್ಪ ಬಿಟ್ಟುಬಿಡಿ. ನೋಡಿ, ಸ್ವಲ್ಪ ಆಯಿಲ್ ತೊಗೊಳ್ತಾ ಇದ್ದೀನಿ. ಜಾಸ್ತಿ ತೊಗೊಬಿಟ್ರೆ ಆಯಿಲು. ಇಷ್ಟೇ, ಸಿಂಪಲ್. ಈಗ ವೇಟ್ ಮಾಡಬೇಕು. ಎತ್ಕೋಬೇಕು. ವೇಟ್ ಮಾಡ್ಬೇಕು. ಈಗ ಅದು ವೇಟ್ ಮಾಡಬೇಕು. ಸ್ವಲ್ಪ ಅದು ಸ್ವಲ್ಪ ಜಾಸ್ತಿ ಇಡ್ಬೇಕು. ಸ್ವಲ್ಪ
ಇದೆಲ್ಲ ಈ ಕಲರ್ ಬರೋ ಟೈಪ್ ತನಕ ವೇಟ್ ಮಾಡ್ಬೇಕು. ಇದೆಲ್ಲ ಹಿಟ್ಟೆಲ್ಲ ಹಿಂಗೆ ಆಗ್ಬೇಕಲ್ಲ. ಹಂಗೆ ತಿಂದ್ರೆ ಸ್ವಲ್ಪ ಹೊಟ್ಟೆ ನೋವು ಆಗುತ್ತೆ. ಆಮೇಲೆ ವಾಶ್ರೂಮ್ ಅಲ್ಲಿ ಬೇಕಾಗುತ್ತೆ. ಬೆಟರ್ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನು ಮೊನ್ನೆ ಚೆನ್ನಾಗಿ ಬೇಯ್ದಿರದೆ ತಿನ್ನೋದಕ್ಕೆ ವಾಶ್ರೂಮ್ಗೆ ಹೋಗಿದ್ದೆ. ಯಾರು ಮಾಡಿದ್ರು? ಹೋಟ್ಲಲ್ಲಿ ತಿಂದಿದ್ದೆ, ಸರಿ ಇರಲಿಲ್ಲ. ಬೆಟರ್ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅಷ್ಟು ವೇಟ್ ಮಾಡಿ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಚೇಂಜಸ್ ಆಗ್ತಿದೆ ನೋಡ್ರಿ. ಕಾರ್ನರ್ ಎಡ್ಜಸ್ ಅಲ್ಲಿ ನೋಡಿ ಚೇಂಜಸ್ ಆಗ್ತಿದೆ. ಸ್ವಲ್ಪ ಆಮ್ಲೆಟ್ ಥರ ಕಾಣಿಸ್ತಾ ಇದೆ. ಆಮ್ಲೆಟ್ ಅನ್ಕೊಂಬಿಡಿ. ಇದು ಇವಾಗ ತೆಗಿತೀನಿ ನಿಧಾನಕ್ಕೆ. ಅವ್ರಿಗೆ ನೋಡಿ ತಿರುಗಿಸ್ತಾ ಇದ್ದೀನಿ. ಹೆಂಗೆ ಡಬ್ಬು ಹೊಡಿತೀನಿ ಅನ್ಕೊಂಡೆ ಇಷ್ಟೇ ನೋಡಿ. ನೋಡಿ ಆಗಿದೆ. ಈಗ ವೇಟ್ ಮಾಡ್ಬೇಕು ಮತ್ತೆ ಸ್ವಲ್ಪ ವೇಟ್. ಯಾಕೆ ಹೇಳಿ, ಇವಾಗ ಅಪ್ಪರ್ ಬೇಯ್ದಿದೆ, ಲೋವರ್ ಬೇಯ್ಬೇಕಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಅವಾಗಲೂ ಎಷ್ಟು ನೀವು ಇದು ಮಾಡಿದ್ರಲ್ಲ ಸ್ವಲ್ಪ ಬೇಯಿಸ್ಬೇಕು. ಮತ್ತೆ ತಿರ್ಗಿ ಎಣ್ಣೆ ಹಾಕ್ಬೇಕು ಇದಕ್ಕೆ. ಇಲ್ಲ ಎಣ್ಣೆ ಬೇಡ, ತುಪ್ಪ ಹಾಕೋಣಂತೆ. ತುಪ್ಪ ಹಾಕಿದ್ರೆ ಮತ್ತೆ ಗೀ ಆಗುತ್ತೆ. ಗೀ ದೋಸೆ ಆಗುತ್ತೆ. ಇದು ಗೀ ದೋಸೆ ಅಲ್ಲ, ಇದು ಉತ್ತಪ್ಪಂ. ಇದು ಆಕ್ಚುಲಿ ಹೋಟೆಲಲ್ಲಿ ಹಿಟ್ಟು ಹಾಕಿ ದೋಸೆ ಹೆಂಗೆ ಹಿಟ್ಟು ಹಾಕ್ತಾರಲ್ಲ ಅದ್ರ ಮೇಲೆ ಆಮೇಲೆ ಟೊಮೆಟೊ ಆನಿಯನ್ಸ್ ಮೊದಲೇ ಹಾಕಿರಲ್ಲ. ಬಟ್ ಇದು ನಮ್ಮ ಮಮ್ಮಿ ರೆಸಿಪಿ. ಹಿಟ್ಟು ಹಾಕಿ ಎಲ್ಲ ಆಲ್ರೆಡಿ ಹಾಕಿ ಹಿಂಗೆ ಮಾಡಿ. ಮಮ್ಮಿ ರೆಸಿಪಿ, ನಮ್ಮ ಮಮ್ಮಿದೇ ರೆಸಿಪಿ. ಇದು ಸಪ್ರೇಟ್. ಇದು ಸೋಲಾಪುರ್ ಫೇಮಸ್ ಶೇಂಗಾ ಚಟ್ನಿ ಇದಿರಲ್ಲ, ಅದೇನು ತಿನ್ನಲ್ಲ, ಅದಕ್ಕೆ ಶೇಂಗಾ ಚಟ್ನಿ, ಅದ್ರ ಜೊತೆ ತುಪ್ಪ. ಇದು ಆಮೇಲೆ ಮತ್ತೆ ನೋಡಿ ಇವಾಗ ಹಾಂ ಈಗ ಶೇಂಗಾ ಚಟ್ನಿ ಹಾಕ್ಬೇಕು ನೋಡಿ. ಈಗ ಯಾಪ ಚಮಚ ಇಡು, ರೈಟ್ ಹ್ಯಾಂಡ್ ಯೂಸ್ ಮಾಡೋ. ಶೇಂಗಾ ಚಟ್ನಿ ತಗೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಶೇಂಗಾ ಚಟ್ನಿ ಹಾಕಿದ್ದೀನಿ. ತುಪ್ಪ ಇಲ್ಲಿ ನೋಡ್ರಿ, ಇಲ್ಲಿ ಇದೆಲ್ಲ ತುಪ್ಪ ತಗೊಳ್ತಾ ಇದ್ದೀನಿ. ಯಾಕೆ ಇಲ್ಲಿ ಹಿಡಿಬೇಕಂತ ಗೊತ್ತಾಗ್ತಿಲ್ಲ. ಗಾಬರಿ ಆಗಿದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಪ್ಪ ಹಾಕಿದೆ ನೋಡಿ ಇವಾಗ. ಹಾಂ ಅದು ಇದು ಮಾಡಿ. ಹಾಂ ನೋಡಿರಿ, ತುಪ್ಪ ಹಾಕಿದ್ಮೇಲೆ ಮೇಲ್ಗಡೆ ಸವರ್ಬೇಕು. ಅದಕ್ಕೆ ಶೇಂಗಾ ಚಟ್ನಿ ಆ್ಯಂಡ್ ತುಪ್ಪ ಮೇಲ್ಗಡೆ ದೋಸೆ ಮೇಲೆ ಹಿಂಗೆ ಹಾಕಿ. ಇಷ್ಟೇ ಸಿಂಪಲ್, ಏನು ಕಷ್ಟ ಏನಿಲ್ಲ. ತಿಳಿಸ್ಕೊಡಕ್ಕೆ ಇವಾಗ ಮತ್ತೆ ಇಲ್ಲ ಇಲ್ಲ, ಆಯ್ತು ಆಯಿತು. ಇಷ್ಟೇ ನೋಡಿ, ಫೈನಲ್ ಫಿನಿಶಿಂಗ್ ಟಚ್ ಇಷ್ಟೇ ನೋಡಿರಿ. ಓಕೆ, ಪ್ಲೇಟಲ್ಲಿ ಇಟ್ಬಿಟ್ರೆ ಆಯಿತು, ರೆಡಿ. ಇಷ್ಟೇ. ಉತ್ತಪ್ಪಗೆ ಚಟ್ನಿ ಇಲ್ಲಿ ಮಾಡ್ಕೊಂಡಿದ್ದಾರೆ ನೋಡ್ರಿ. ಇದು ಹೇಗೆ ಮಾಡೋದು ಚಟ್ನಿ? ಇದು ಟೊಮ್ಯಾಟೊ, ಮೆಣಸಿನ್ಕಾಯಿ, ಕೊಬ್ಬರಿ, ಶೇಂಗಾ, ಪುಟಾಣಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಕೊತ್ತಂಬರಿ ಮತ್ತೆ ಇದ್ರ ಜೊತೆ ಇನ್ನೊಂದು ಲಿಕ್ವಿಡ್ ತರ ಇಲ್ವಾ ಗ್ರೇವಿ? ಗ್ರೇವಿ ಮಾಡಿಲ್ಲ, ಇದೊಂದೇನಾ ಗ್ರೇವಿ ನಾಳೆ. ಓಕೆ ನೋಡ್ರಿ, ಇವಾಗ ನಾನು ತಿಂತೀನಿ, ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ ಬನ್ನಿ. ಈಗ ನಾನು ಉತ್ತಪ್ಪನ ತಿಂದು ಟೇಸ್ಟ್ ಹೇಗಿದೆ ಅಂತ ನಿಮಗೆ ಸಹ ಹೇಳ್ತೀನಿ. ಸಿಂಪಲ್ ಉತ್ತಪ್ಪ ನೋಡಿದ್ರಲ್ಲ, ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಹಾಕಿ ಹಂಚ ಮೇಲೆ ಹಾಕಿ ಶೇಂಗಾ ಚಟ್ನಿ ಹಾಕಿ ಮೇಲೆ ತುಪ್ಪ ಹಾಕಿದರೆ ಉತ್ತಪ್ಪ. ಇಷ್ಟೇ ನೋಡಿ, ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ ಇವಾಗ. ತೊಗೊಂಬನ್ರಿ. ಅವಾಗವಾಗ ಫುಡ್ ಬಗ್ಗೆ ಸಹ ವೀಡಿಯೋ ಹಾಕ್ತಿರ್ತೀನಿ. ನಂಗೆ ಗೊತ್ತಿರೋಷ್ಟು ವೀಡಿಯೋ ಮನೆಯವ್ರು ಮಾಡಿದಾಗ ಏನೇನು ಮಾಡಿರ್ತಾರೆ ಏನೇನಿಲ್ಲ, ಅದೊಂದು ಫುಡ್ ರಿಲೇಟೆಡ್ ವೀಡಿಯೋ ಸಹ ಹಾಕ್ತಾಯಿರ್ತೀನಿ. ಸೊ ಇವತ್ತು ಉತ್ತಪ್ಪನ ಟ್ರೈ ಮಾಡೋಣಂತೆ, ಹೇಗೆ ಟೇಸ್ಟ್ ಇದೆ ನೋಡೋಣ. ನೋಡಿರಿ, ಫೈನಲಿ ನಾನು ಮಾಡಿದ್ದ ಉತ್ತಪ್ಪ. ಅವ್ರು ಮಾಡಿದ್ದಲ್ಲ, ನಾನು ಮಾಡಿದ್ದಲ್ಲ, ನಾನು ಮಾಡಿ ತಿನ್ನೋಕ್ಕಾಗಲ್ಲ, ಜಸ್ಟ್ ನೋಡೋಕ್ಕಷ್ಟೇ ಸರಿ. ಅದು ನೋಡಿ, ಇದು ಚಟ್ನಿ ಆ್ಯಂಡ್ ಇದೊಂದು ಜಹಾಂಗೀರ್ ಹಾಕಿದ್ದಾರೆ. ನೋಡ್ತೀನಿ ಬನ್ನಿ ಇವಾಗ ಟೇಸ್ಟ್ ಹೇಗಿದೆ ಅಂತ. ಹೆಂಗೆ ಸೂಪರ್, ವಿಡಿಯೋಸ್ ಎಲ್ಲ ಅದೇನು ರಿಯಲ್ ಆಗಿ? ರಿಯಲ್ ಆಗೈತಪ್ಪ. ವಿಡಿಯೋಗೆ ಹೇಳೇ ಬರ್ತಿದ್ದೆ ನಾನು, ಚೆನ್ನಾಗಿಲ್ಲ ಅಂತ. ಚೆನ್ನಾಗಿದೆ ಗೊತ್ತಾ? ಮಸ್ತ್. ಶೇಂಗಾ ಚಟ್ನಿ ತುಪ್ಪ ಹಾಕೊಂಡ್ರ ಮೇಲೆ ಸಕ್ಕತ್ತಾಗಿದೆ. ಜಹಾಂಗೀರ್
ಜಂಗಿರ್ ಬೆಳಗ್ಗೆ ತಿಂತೇನೆ ಜಹಾಂಗೀರ್ನ ಸ್ಪೈಸಿಗೆ ಸ್ವೀಟ್ ಎರಡನೇ ದಿವಸ ತಿಂತಾಯಿದ್ದೀನಿ ಇವಾಗ ಸೆಕೆಂಡ್ ದಿವಸ ತಿಂತಾಯಿದ್ದೀನಿ. ಚೆನ್ನಾಗಿದೆ. ಬರೀ ಚಟ್ನಿಗೆ ಸಖತ್ತಾಗಿರುತ್ತೆ. ಶೇಂಗಾ ಚಟ್ನಿ ಮತ್ತು ತುಪ್ಪ ಹಾಕಿದ್ದೀವಲ್ಲ, ತುಪ್ಪಗೆ ಮಸ್ತಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ತುಪ್ಪ ಹಾಕಿದ್ರೆ ಫ್ಲೇವರೇ ಬೇರೆ ಆಗುತ್ತೆ ಅಂದ್ಕೊಳ್ಳಿ. ದೋಸೆ ಬೇರೆ ಸಾರಿ ಸೋಡಾ ಜಾಸ್ತಿ ಹಾಕಿದ್ರೆ ಬೇಗ ಹೊಟ್ಟೆ ನಮ್ಗೆ. ಇವಾಗ ನೆಕ್ಸ್ಟ್ ನೋಡೋಣ ಟೀ ಕುಡಿಯೋಣ. ಇವಾಗ ಸೋಮ ಟೀ